ಬಾರಮ್ಮ ಹೋಗೋಣ. ಉಪ್ಪಿಟ್ಟು ಮಾಡಿ ಹೇಳಿ ತಿನ್ನುವಂತೆ ಇರುತ್ತಮ್ಮ. ಬಿಟ್ಟು ಚಿಕ್ಕಪ್ಪ, ಇವಾಗೇನ ತಿಂದೀಗ ಕುಕ್ಕಂಡೆ ನೋಡು. ಚಪಾತಿ ಗೋರಿಕಾಯಿ ಪಲ್ಯ ಮಾಡಿದ್ರು, ತಿಂದೆ ಹುಡುಗರ್ನ ಮನಗಿಸಿ. ಅದಕ್ಕೆ ನಾನಿಲ್ಲಿ ಹಳ್ಳಿತ್ತಲ್ಲ, ಅದಕ್ಕೆ ಬಂದೆ. ಅಲ್ಲಿ ಬಿಸಿಲು ಮನೆ ಮುಂದೆ ಸಖತ್ತು ಬಿಸಿಲು ಹೊಡಿತೈತೆ ಇಷ್ಟೊತ್ತಿನಾಗ. ಅದಕ್ಕೆ ನಾನು ಹಿಂಗೆ ಬಂದೆ. ಹುಡುಗರು ಬೇರೆ ಮನಿಕೊಂಡು ಮೊಸರು ಎಲ್ಲ ತೊಳ್ದಿಕ್ಕೆ ಬಂದೆ. ಅವಳು ಕಸ ಹೊಡ್ಕೊಳಮ್ಮ, ಎಲ್ಲ ಒಂದ್ಸತಿ ಕಸ ಹೊಡಿ ಅಂತೇಳಿ ಬಂದೆ. ಬಾರ್ ಚಿಕ್ಕಪ್ಪ ಕುಕ್ಕಬ. ಉಪ್ಪಿಟ್ಟು ಮಾಡಿ ಹೇಳಂತೆ ಬಿಸಿದಂದ್ರೆ ತಿಂತೀನಿ. ಉಪ್ಪಿಟ್ಟು ಆರಿಗೆ ತಿನ್ಬೇಕಾಗಲ್ಲ ಅದಕ್ಕೆ. ಅವಳು ಒಂಥರ ಕಣಮ್ಮ, ಇವಾಗ ಒಂಥರ ಅವಳು ಸುಮ್ಮನೆ ಇರ್ತಾಳೆ, ಮಾಡಿರ್ತಾಳೆ ಒಟ್ಟಿನಲ್ಲಿ. ನಾನು ಯಾಕೆ ಮಾತಾಡಕ್ಕೆ ಹೋಗಲ್ಲ. ಮಾತಾಡೋದು ಬಿಡು, ಹೆಂಗ ಮನೆಯಾಗ ಅಡುಗೆ ಸೊಪ್ಪು ಮಾಡ್ಕೊಂಡೆ ಐತಲ್ಲ. ಸಾಕು. ಇವಾಗ ನಾವು ಬಂದ್ರೂ ಅದೊಂಥರ ಬೇಜಾರು ಮಾಡ್ಕೊಂಬತ್ತೆ ಅಂತ ಅದಕ್ಕೆ ನಾವು ಬರಲ್ಲ ಬಿಡು. ಇಲ್ಲಿ ಎಲ್ಲುಂಡ್ರು ನಿಮ್ದೆ ಹೆಂಗ ಬೇರೆ ಇದ್ರೆ ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕತ್ತಿ. ಹೆಂಗ ಮದುವೆ ಆಯ್ತು ಒಟ್ಟು ಒಬ್ರು ಕುರಿದಂಗೆ ಹೆಂಗ ಇದೆಯಲ್ಲ. ಸುಮ್ಮನೆ ಯಾಕೆ ಇವತ್ತು ಒಬ್ರು ಮನೆಗೆ ಎಲ್ಲಿದ್ದಿದ್ರೆ ಸುಮ್ಮನೆ ಅದು ಇದು ಅಂತೇಳಿ ಯಾವಾದರೂ ಒಂದು ಸುಮ್ಮನೆ ಕಿರಿಕಾಗ ಸುಮ್ಮನೆ ಬೇರೆ ಇರೋದಕ್ಕೆ ಯಾವುದಿರಲ್ಲ ಬಿಡು ಚಿಕ್ಕಪ್ಪ. ಹೆಂಗ ಚೆನ್ನಾಗಿದೆಯತ್ತ. ಸುಮ್ಮನೆ ಯಾರು ಸವಾಸನ ಬೇಡತ್ತ. ನಮ್ಮತ್ತ ಅವಳವಾಗ ಹಂಗೆ ಮದುವೆ ಆಗಕ್ಕೆ ಒಪ್ಕೊಂಡ್ಲು. ಸುಮ್ಕಿರ್ತಾಳೆ ಅಂದ್ರೆ ಯಾಕೆ ಮಾತಾಡಕ್ಕೆ ಹೋಗಲ್ಲ. ಹೆಂಗಾರ ಮಾಡ್ಕೊಂಡು ನೀನು ಅಂತಾಳೆ. ಅವ್ರು ಅದೇ ಅವ್ರ ತಮ್ಮನ ಅವ್ರ ಅಣ್ಣನ ಮಗ ಬಂದಿಟ್ಟು ಯಾತ ನಾನು ಕೊಡಿಸ್ತಾಳೆ, ಯಾತ ನನ್ನ ಬಟ್ಟೆ ಬರೀ ನಾನು ಕೊಡಿಸ್ಲೇಳು ಅಂತ ಸುಮ್ಮನೆ ಬಿಡತ್ತ. ನಾವೀಗ ನಾನು ನಮ್ಮ ಅಣ್ಣನ ಮಕ್ಕಳು ಅಂತೇಳಿ ನನಗೂ ಆಸೆ ಇರುತ್ತೆ, ಅವಳಿಗೂ ಹಂಗೆ ಅಣ್ಣನ ಮಗ ಅಂಬದು ಆಸೆ ಇರುತ್ತೆ. ಕೊಡ್ತಾನೆ ಬಿಡತ್ತ ಅಂತ ಸುಮ್ಮನೆ ಆಗ್ತೀನತ್ತ. ಎಲ್ಲ ಆಸ್ತಿ ಎಲ್ಲ ಕೊಡ್ಬೇಕು ಅಂತ ನಾನು ಒಪ್ಪಲಿಲ್ಲ. ಅವಾಗ ಗಲಾಟೆ ಮಾಡಿದೆ. ಅವ ಸುಮ್ಕಾದ್ಲು. ಲಂಬಡಿ ನಿಮ್ಮ ಅಮ್ಮೇರು ಮಾಡಿರೋದೆಲ್ಲ ಮರ್ತಿದ್ಯಾ ಅಂತೇಳಿ ಸರಿ ಬಾಯ್ ಮಾಡಿದೆ. ಅವ ಸುಮ್ಕಾದ್ಲು. ಅವತ್ತಿಂದ ಉಸಿರು ಬಿಡಲ್ಲ. ಅವಳ ಕೆಲಸ ಆಯ್ತು ಅಷ್ಟೇನೆ. ಅವತ್ತಿಂದ ಮಾತಾಡಕ್ಕೆ ಹೋಗಲ್ಲ. ಎಷ್ಟು ದಿವಸಕ್ಕಾಗುತ್ತೆ ಚಿಕ್ಕಪ್ಪ ಹೋಟ್ಲು? ಯಾವಾಗ ಓಪನಿಂಗು? ಶ್ರಾವಣಕ್ಕೆ ಓಪನ್ ಮಾಡೋದೇ. ಇನ್ನೊಂದು ವಾರದಾಗೆಲ್ಲ ಆಗ್ಬಿಡುತ್ತೆ. ಅಷ್ಟು ಕಾಂಟ್ರಾಕ್ಟ್ ಕಣಮ್ಮ. ಭಾಳ ಚೆನ್ನಾಗಿ ಮಾಡ್ತಾರೆ. ಎಷ್ಟು ಜನ ಕೆಲಸದವ್ರು ಬರ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದೆಲ್ಲನ ಭಾಳ ಒಂಥರ ಇವಾಗ ದುಡ್ಡು ಕೊಟ್ಟರೆ ನೋಡಮ್ಮ, ನನಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ಹಿಂಗಮ್ಮಂಗಿದ್ರೆ ನಾನು ಏನು ಆಷಾಢ ಗೀಷಾಢ ಏನು ಕೇಳ್ತಿರ್ಲಿಲ್ಲ. ಏನಾಗಲ್ಲ, ಓಪನಿಂಗ್ ಮಾತ್ರ ನೀವು ಅವಾಗ ಮಾಡ್ಕೇಳ್ರಿ, ಕಟ್ಟಕ್ಕೆ ಏನಾಗಲ್ಲ ಅಂತ ಹೇಳಿ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲ ಹೊತ್ರ ಬಿಡ ಆದಂಗೆ ಆಯ್ತು. ಏನಿಲ್ಲ, ಬೇಗ ಎಲ್ಲ ಮಿಷಿನ್ಗಳು ಕಣಮ್ಮ. ಅವೆಲ್ಲ ಮಿಷಿನ್ಗಳು ಭಾಳ ಇದ್ರಾಗ ಮಾಡ್ತಾರೆ. ಅದು ಹೆಂಗೆ ಕೆಲಸಗಳು ಮಾಡ್ತಾರೆ ಅಂತ ಹೇಳೋಕ್ಕಲ್ಲ. ಅವೆಲ್ಲ ಕಲಸೋದು, ಸಿಮೆಂಟ್ ಕಲಸೋದು, ಹಾಕೋದು, ಅದೆಲ್ಲ ಗಿಲವ್ ಮಾಡೋದು, ಹಿಂಗೆಲ್ಲ ಅದು ಪ್ಲಾಸ್ಟಿಂಗ್ ಮಾಡೋಕ್ಕೆಲ್ಲ ಮಿಷಿನ್ನು. ಮಿಷಿನಾಗ ಹಿಡಿದು ಬಿಡ್ತಾರೆ. ಬಿಡು, ಇನ್ನೇನು ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ. ನೀವು ಶ್ರಾವಣಕ್ಕೆ ಓಪನಿಂಗ್ ಆಗುತ್ತೆ. ಇನ್ನೊಂದು ವಾರ 15 ದಿವಸದಾಗೆ ಓಪನಿಂಗ್ ಆಗಿಬಿಡುತ್ತೆ. ಶ್ರಾವಣಕ್ಕೆ ಮಾಡೋದೇ ಹೇಳಿದ್ದೀನಿ. ಅದಕ್ಕೆ ಎಲ್ಲ ನೋಡ್ಕೊಳಪ್ಪ ಕೆಲಸದಾರ ಅಂತ ಹೇಳಿ ಎಲ್ಲ ಹೇಳಿದ್ದೀನಿ. ಲವಗೆ ಎಲ್ಲ ಜವಾಬ್ದಾರಿಯಿಂದ ಪುಣ್ಯ ಅಲ್ಲವ, ನೀವಿಬ್ಬರು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ ಅವಳಿಗೆ. ಅದು ಗೊತ್ತಂಗೆ ನನ್ನ ಮಗನ ನೋಡಿದ್ರೆ ನನಗೆ ಹೆಂಗಮ್ಮನಪ್ಪ, ಎಂಥ ಮಾತಾಡೋಣಪ್ಪ ಅನ್ನಿಸ್ತಾಯ್ತು. ಏನು ಮಾಡೋಣ ಇವನ್ನ. ಈಗ ನಾನು ಅಂಬ್ಲೇಬೇಕು. ಅಂಬ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ. ನಾವು ಹೊಟ್ಟೆ ಉರಿತಾಯ್ತಾ, ಹೋಟ್ಲೆಲ್ಲ ನೋಡಿದ್ರೆ ಹೊಟ್ಟೆ ಉರಿತಾಯ್ತೆ ನನಗೆ. ಇವ್ನಿಗೆ ಅಂಬ್ಲೇಬೇಕು. ನನ್ನ ಮನಸ್ಸಲ್ಲಿರೋದೆ ನಾನು ಬೊಯ್ಲೇಬೇಕು ಇವನಿಗೆ. ಅಷ್ಟು ನನಗೆ ಬೇಜಾರಾಗ್ತೈತೆ. ನಾನು ಅಂದೇ ಅಂಬ್ತೇನೆ ಇವನಿಗೆ. ಅಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿತಾಯ್ತೆ ಅಂದರೆ ನಿಜವಾಗ್ಲೂ ನಾನು ಮಾಡಿರೋದು ನೀವು ಮಾಡ್ಯವನಲ್ಲ. ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡ್ಬೇಕು ಕಣೋ. ಒಬ್ರು ಐಡಿಯಾ ಮಾಡಿರೋದು ನೋಡಿ ಮಾಡಬಾರ್ದು ಯಾವತ್ತೂ. ಸ್ವಂತ ಬುದ್ಧಿ ಓಡಿಸ್ಬೇಕು. ಒಬ್ರು ಮಾಡಿರೋದು ನೋಡಿ ಮಾಡಬಾರ್ದು. ಒಬ್ರು ಮಾಡಿ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿತೀಯಲ್ಲ, ನೀನು ನಾಚಿಕೆ ಆಗಲ್ವೇ? ಒಬ್ರು ಮಾಡ್ಕೊಂಡು ತಿಂಬೋದ್ರಕ್ಕೆ ನೀರು ಒಯ್ಯಕ್ಕೆ ಬಂದಿದೆಯಲ್ಲೋ. ಮಾಡ್ಕೊಂಬ ಅಂದಕ್ಕೆ ನೀರೊಯ್ಯಕ್ಕೆ ಬಂದಿದೀಯ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ನೀನೇನೋ ಸುರ್ಕೊಂಬಂದಿದ್ಯಾ. ನೀನು ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕು. ನಾನು ಮಾಡಿರೋ ಐಡಿಯಾನ ನಾನು ಮಾಡಿರೋದಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಮಾಡಿರೋ ಐಡಿಯಾ ನೀನೇ ಮಾಡಿ ನೀನು ಮಾಡಿದ್ಯಲ್ಲೋ. ಹೋಟ್ಲ ನೀನು ಉದ್ಧಾರ ಆಗಲ್ಲ ಕಣ, ಹಾಳಾಗಿ ಹೋಗ್ತೀಯಾ. ಯೋಯ್, ನೀನು ಮಾಡಿರೋದಕ್ಕಿಂತ ನಾನು 2 ಮಾಡಿದ್ದೀನಿ. ನಾನು ನನ್ನ ತಲೆ ಉಪಯೋಗಿಸಿ ಮಾಡಿದ್ದೀನಿ. ನೀನೇ ಬುದ್ಧಿವಂತಿ, ಅತಿ ಬುದ್ಧಿವಂತಿ ಅಂತ ನೀನು ತಿಳ್ಕೊಂಡಿರ್ಬೋದು. ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಎಲ್ಲ ತಿಳ್ಕೊಂಡೆ ನಾನು ಮಾಡ್ತಾ ಇರೋದು. ನೀನು ನಾನು ನೋಡಿ ಮಾಡ್ತಾಳೆ ಅಂತ ಅನ್ಕೋಬೇಡ. ನೀನು ನನ್ನ ನೋಡಿ ಮಾಡಿದ್ಯಾ ಕಣೆ. ನಾನು ಎಗ್ರೆ ಸಂಡಿ ಮಾಡಿರೋದಕ್ಕೆ ನೀನು ಅವತ್ತು ಮಾಡಿದೆ. ನಾನು ಅವತ್ತು ಎಷ್ಟು ಅಯ್ಯಂದಿರ್ಬೇಡ, ನನ್ನ ಮನಸ್ಸು ಎಷ್ಟು ನೋವಾಗಿರ್ಬೇಡ. ಅವತ್ತು ಯೋಚನೆ ಮಾಡ್ಬೇಕು. ಆ ನೋವೇನಂತ ನಿನಗೆ ಇವತ್ತು ಗೊತ್ತಾಗಬೇಕು. ಅವತ್ತಿನ ದ್ವೇಷ ನಾನು ಇವತ್ತು ತೀರಿಸ್ಕೊಂತ ಇದ್ದೀನಿ ನಿನ್ನ ಮೇಲೆ. ನಾನು ಅವತ್ತು ಎಗ್ರೆ ಸಂಡಿ ಮಾಡಿದ್ದಕ್ಕೆ ನೀನು ಮಾಡಿದ್ದು. ನಿನ್ನ ಥರ ನಾನು ಯೋಚನೆ ಮಾಡೋಂಥವನಲ್ಲ. ಇಲ್ಲಿ ನೋಡು, ನಾನು ಎಷ್ಟು ಅಯ್ಯಂದಿದ್ದೀನಿ, ಇವತ್ತು ನೀನು ಎಷ್ಟೊಂದು ಅಯ್ಯಂತೀನಿ. ನಿನಗೆ ಇವಾಗ ಎಷ್ಟು ಹೊಟ್ಟೆ ಉರಿತಾಯಿದ್ದೆ, ನಿನಗೆ ಎಷ್ಟು ಬೇಜಾರಾಗ್ತೈತೆ ಇವತ್ತು. ನೀನು ಹೋಟ್ಲು ಮಾಡಿದ್ದಂತ ನಾನು ಮಾಡಿದ್ದೀನಿ ಅಂತ ಹೇಳಿ ಇವತ್ತು ನಿನಗೆ ಎಷ್ಟು ಹೊಟ್ಟೆ ಉರಿತಾಯ್ತು ಹೇಳಲ್ಲ. ನನಗೆ ಅವತ್ತು ಹೆಂಗೆ ಅನ್ನಿಸ್ಬೇಡ. ಇಂಥದ್ದು ಮಾಡಬಾರ್ದು. ಯಾರಿಗೆ ಆಗಲಿ ಒಬ್ರು ಹೊಟ್ಟೆ ಮೇಲೆ ಹೊಡಿಬಾರ್ದು ನೀನು. ಹಿಂಗೆ ಮಾಡಬಾರ್ದು. ಅಲ್ಲ, ನಾನು ಏನು ಮಾಡಿದ್ದೆ ನಿನಗೆ? ಇಂಥದ್ದು ಮಾಡ್ತಾ ಇದೆಯಲ್ಲ. ಅಲ್ಲ, ನಿನಗೇನು ಅನ್ಸಲ್ವಿ? ನೋಡೋರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಏನು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವೆ ನೀನು? ಯೋಚನೆ ಮಾಡಲ್ಲ ನಾನು. ಯಾಕೆ ಯೋಚನೆ ಮಾಡಬೇಕು? ನನ್ನ ದುಡ್ಡು, ನನ್ನ ಕಾಸು, ನನ್ನ ಇಷ್ಟ.
ಸುಮ್ಮನೆ ಹೋಗತ್ತೆ ಸುಮ್ಮನೆ ಯಾಕೆ ಇಲ್ಲಿ ಜಗಳ ಮಾಡಕ್ಕೆ ಬರ್ತೀಯ? ಅವ್ರ ಪಾಡಿಗೆ ಅವರೇ ನಿನ್ನ ದುಡ್ಡು ಕೇಳಿದ್ರೆ ಕಾಸು ಕೇಳಿದ್ರೆ ಏನಾದರೂ ನಿನಗೆ ಏನಾದರೂ ಹಿಂಗೆ ಕೇಳ್ಯವ್ರೆ ನೀನು ಹಿಂಗೆ ಮಾತಾಡ್ತೀಯ? ಅಲ್ಲ ನಿನ್ನ ಏನಾದರೂ ದುಡ್ಡು ಪಡ್ಡು ಕೇಳಿದರೆ ನೀನು ಮಾತಾಡ್ಬೋದು. ಅವರು ಅವ್ರವ್ರ ಇಷ್ಟ, ಅವ್ರು ಜಾಗ ತಗೊಂಡವ್ರು ಅವ್ರು ಮಾಡ್ತಾರೆ. ಈಗ ಪಕ್ಕದಲ್ಲಿ ಒಂದೇ ಅಂಗಡಿ ಇರುತ್ತೆ, ಒಂದು ಬಂಗಾರದ ಅಂಗಡಿ ಇರುತ್ತೆ, ಇನ್ನೊಬ್ರು ಬಂಗಾರದ ಅಂಗಡಿ ಮಾಡ್ತಾರೆ. ನಮ್ಮನ್ನು ನೋಡಿ ನೀವು ಯಾಕೆ ಮಾಡ್ತೀರಾ? ನಾನು ಬಂಗಾರದ ಅಂಗಡಿ ಮಾಡಿದ್ದೀನಿ, ನೀನು ಯಾಕೆ ಮಾಡ್ತೀಯ ಅಂತ ಹೇಳೋಕ್ಕಾಗುತ್ತಾ? ಹೋಟ್ಲು ಏನೋ ಒಂದೇ, ಈಗ ಟೌನ್ಗಳಿಗೆ ಎಷ್ಟು ಹೋಟೆಲ್ಗಳು ಇರ್ತವೆ, ಎಷ್ಟು ಲಾಡ್ಜ್ಗಳು ಇರ್ತವೆ, ಎಷ್ಟು ಇದಿರ್ತವೆ, ಭಾಳ ಇರ್ತವೆ, ಒಂದೇ ಇರಲ್ಲ. ಎಷ್ಟು ಬೇಕಾದ್ರೂ ಇರ್ತವೆ. ನಾವು ಮಾಡಿದ್ವಿ ನೀವು ಯಾಕೆ ಮಾಡ್ತೀರ ಅಂತ ಅವ್ರ ಮೇಲೆ ಗಲಾಟೆ ಮಾಡೋಕ್ಕಾಗುತ್ತೆ? ಯಾರೇನು ಮಾಡೋಕ್ಕಾಗಲ್ಲ. ಒಂದೇ ಥರ ಅಂಗಡಿ ಎಷ್ಟು ಬೇಕಾದ್ರೂ ಇರ್ತವೆ. ಬೇಕ್ರಿ ಎಷ್ಟಿರ್ತವೆ? ಏನು ಒಂದೇ ಇಡೀ ಇದಕ್ಕೇನೆ ಒಂದೇ ಇರಬೇಕು ಅಂತ ಏನಾದರೂ ಐತಾ? ಹೋಟ್ಲು ಒಂದೇ ಇರಬೇಕು ಅಂತ ಏನಾದರೂ ಐತಾ? ಗಂಡಸಾಗಿ ಹೆಂಗ್ಸು ಮಾಡಿರೋದು ನೋಡಿ ನೀನು ಇವತ್ತು ಗಂಡಸ್ತಾನ ಇಲ್ದವಂತಾರ ನಾನು ಮಾಡಿರೋದು ನೋಡಿ ನೀನು ಮಾಡ್ತಾ ಇದೆಯಲ್ಲೋ, ಹೊಟ್ಟೆ ಉರಿತೈತೆ. ಹೊಟ್ಟೆ ಉರಿಗಾದ್ರೆ ನೀನು ನಂದೆ ಅಂತೀನಿ ನಾನು. ಗಂಡಸಾಗಿ ಹೆಂಗ್ಸ್ ಮಾಡಿರೋದು ನೋಡ್ಕೊಂಡು ನೀನು ಮಾಡ್ತಾ ಇರೋ ಬಚ್ಚ ನನ್ನ ಮಗ ನೀನು. ಏನೇ ಮಾತಾಡ್ತೀಯ ನೀನು? ಏನು ಮಾತಾಡೋದು ನೀನು? ಮಾತಾಡ್ಬಿಟ್ಟಿದ್ದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಏನೇ ನೀನು ಹೆಂಗ್ಸಾಗಿರೋಳು ಹೆಂಗಸ್ ಥರ ಇರೋ. ನೀನು ಒಳ್ಳೆ ಊರು ಮಾರಿ ಥರ ಮೆರಿಬೇಡ. ನೀನು ಒಳ್ಳೆ ಬಜಾರಿ ಆಡ್ದಂಗೆ ಆಡ್ತಾ ಇದೆಯಲ್ಲ. ನೀನು ಬಿಡು ಹೆಂಗ್ಸ ಮೆರೆದೋದಲ್ಲೇ ನಂದು ಐತೆ ಅಂತ ಹೇಳಿ ನೀನು ಸುಮಾರಾಗಿ ಆಡಿದೀಯಾ? ಅಯ್ಯೋ ನೀನು ಆಡಿರೋದು ಎಲ್ಲರಿಗೂ ಗೊತ್ತೇ ಐತೆ. ಮುಚ್ಚ ಬಾಯಿ. ಯಾಕೆ ಒಯ್ಯೋದು? ನಮ್ಮ ಅಮ್ಮಗೆ ಒಯ್ಬೇಡ ನೋಡು. ಯಾಕೆ ಒಯ್ಯೋದು? ಏಳು ಬೇರೆ ಬಂದ್ಲು. ನಿಮ್ಮ ಅಮ್ಮ ನಾನು ಎಟ್ಟೋಗಿ ಮಾತಾಡೋಕೆ ಹೇಳು. ಸರಿಯಾಗಿ ಮಾತಾಡಿದ್ರೆ ಯಾರು ಒಯ್ಯಲ್ಲ. ಯಾಕೆ ಮಾತಾಡಬೇಕು? ಗಂಡಸಾಗಿ ನೀನು ಹಿಂಗೆ ಮಾಡಿದ್ಯಲ್ಲೋ ಹಂಗೆ ಮಾಡಿದ್ಯಲ್ಲೋ ಅಂತೇಳಿ ಗಂಡಸ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರೋಕ್ಕಿಲ್ವಾ? ಹೆಂಗ್ಸಾದೊಳಗೆ ಅಷ್ಟೊಂದು ಇರಬೇಕಾದ್ರೆ ಗಂಡಸಾಗಿರೋ ನಮ್ಮ ಚಿಕ್ಕಪ್ಪನಿಗೆ ಎಷ್ಟಿರಬೇಡ? ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ನಿಮ್ಮ ಅಮ್ಮಯ್ಯ. ಅವ್ರು ನಮ್ಮ ಅಮ್ಮ ಹೋಟ್ಲು ಮಾಡಿರೋದು ನೋಡಿ ಇವ್ರು ಯಾಕೆ ಮಾಡಬೇಕು? ನಮ್ಮ ಅಮ್ಮ ಮಾಡಿರೋದು ನೋಡಿ ಇವ್ರು ಮಾಡ್ಯವ್ರಲ್ಲ, ಇವ್ರು ಯಾಕೆ ಮಾಡ್ಬೇಕಂತ ಮತ್ತೆ? ಎಲೆ ಎಷ್ಟಿರ್ತವೆ ಟೌನ್ನಾಗ ಹೋಗಿ ನೋಡು, ಒಂದೇ ಥರ ಅಂಗಡಿ ಎಷ್ಟಿರ್ತವೆ. ಏನು ನಿಮ್ಮ ಅಮ್ಮ ಮಾಡ್ಯಾಳೆ ಅಂತ ಏನು ಮಾಡ್ತಾ ಇಲ್ಲ. ನಾವು ಏನಾದ್ರೂ ದುಡ್ಕೊಂಡು ತಿಂಬಕ್ಕೊಂದು ಏನೋ ಮಾಡ್ಕೋಬೇಕು ಅಂತ ಹೇಳಿ ಮಾಡಿರೋದು. ನಮಗೂ ಮುಂದೆ ಒಂದಿನ ಜೀವನಕ್ಕೆ ಆದಾಯ ಬರೋ ಅಂಥದ್ದು ಮಾಡ್ಕೋಬೇಕು ಏನಾದ್ರೂ ಅಂತ ಹೇಳಿ ಮಾಡಿರೋದು. ನನಗೆಲ್ಲ ಗೊತ್ತು ಬಿಡೋ ಋತು ಅಕ್ಕ. ನಮ್ಮ ಅಮ್ಮ ಮಾಡಿರೋದು ನೋಡಿ ನೀವು ಮಾಡ್ತಾ ಇರೋದು ಅಂಬದು ಗೊತ್ತು. ಮಾಡಿದ್ದೀವಿ. ಆವತ್ತು ನಾನು ಎಗ್ರೆಸ್ ಅಂಗಡಿ ಇಕ್ತಾಗ ನನ್ನ ನೋಡಿ ನಿಮ್ಮ ಅಮ್ಮ ಮಾಡಿದ್ಲು. ಅವತ್ತು ನೀನು ಇರಲಿಲ್ಲ, ನಿನಗೆ ಗೊತ್ತಿಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡಿರೋ. ನೀನು ಮಾತಾಡಬೇಡ. ಆವತ್ತು ನಾನು ಮಾಡಿರೋದು ನೋಡಿ ನಿಮ್ಮ ಅಮ್ಮ ಮಾಡಿದಾಳೆ. ಆ ನೋವು ಏನಂತ ಗೊತ್ತಾಗ್ಬೇಕು ನಿಮ್ಮ ಅಮ್ಮಗೆ ಇವತ್ತು. ಅಯ್ಯೋ ಯಾಕೆ ಋತು ಅಕ್ಕ, ಏನಾಯ್ತು? ಏನಿಲ್ಲ ಪುಣ್ಯ, ಏನೋ ಅವನು ಇವನು ಇನ್ನು ಗಂಡಸ್ತಾನ ಅದು ಇದು ಅಂತೇಳಿ ಏನೇನೋ ಮಾತಾಡಿದ್ರು. ಅದಕ್ಕೇನೆ ಈ ಚಿಕ್ಕಪ್ಪ ಹಿಡ್ಕೊಂಡು ಹೊಡಿತಾಯ್ತು. ಅಲ್ಲ ಮತ್ತೆ ಹಂಗೆ ಮಾತಾಡಿದ್ರೆ ಅವರೇ ಗಂಡಸ ಹತ್ರ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಅಪರಾಧ. ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕಂಪ್ಲೇಂಟ್ ಕೊಟ್ಟು ಏನು ಬೇಕಾದ್ರೂ ಮಾಡ್ತೀವಿ ನಾವು. ಹೋಗೇ ಕಂಪ್ಲೇಂಟಾ ಕೊಡೋಗು. ಯಾರು ಬೇಡ ಅಂದ್ರು ಹೋಗಿ ಕೊಡೋಗು. ನೀವು ಮಾತಾಡಿರೋ ಮಾತುಗಳು ಎಂಥದ್ದು? ಹೋಗಿ ಕೊಡೋಗು ಕಂಪ್ಲೇಂಟ್. ಇಷ್ಟು ಧೈರ್ಯವಾಗಿ ನೀನು ಮಾತಾಡ್ತೀಯಲ್ಲ, ನೀವು ಮಾತಾಡಬೇಡ. ನೀನು ಮಾತಾಡ್ಬಿಟ್ಟಿದೆ ಅಂದ್ರೆ ಮೈ ಎಲ್ಲ ಉರಿತೈತೆ. ಯಾಕೆ ಇವಾಗ ಇವ್ರ ಹತ್ರ ಏನೂ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಅದಕ್ಕೆ ಹೆಂಗೂ ಕೊಡಲ್ಲ ಕಂಪ್ಲೇಂಟ್ ಅಂತ ಅನ್ಕೊಂಡಿದ್ಯಾ? ನಾವು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಕಥೆನೇ ಬೇಡ ಬಿಡು. ನಾವು ನಮ್ಮರು ತಮ್ಮರು ಅಂತೀವಿ, ಆದರೆ ನಮ್ಮರು ತಮ್ಮರು ಇಂದಲೇ ನೋವು ಅನ್ನೋದು ಇವಾಗ ಗೊತ್ತಾಗ್ತೈತೆ. ಅಲ್ಲ ನೋಡಿ, ನಮ್ಮರು ತಮ್ಮರಾಗಲಿ ನೀವೇ ನಮ್ಮ ಮೇಲೆ ಕೇಳಿ ಬಯಸ್ತಾ ಇದ್ದೀರಲ್ಲ, ಎಷ್ಟಿರಬೇಡ. ಅದಕ್ಕೆ ಮತ್ತೆ ಹೊರಗಿನ ಜನ ಯಾರು ಏನು ಮಾಡಲ್ಲ. ಈಗ ನಮ್ಮವ್ರು ಇದಾರಲ್ಲ, ನಮ್ಮವ್ರಷ್ಟು ಕುದುಪ್ಲು ಇನ್ನೆಂಥ ಜನನೂ ಇಲ್ಲ. ಹೊಟ್ಟೆ ಉರಿ ಜನ ನಮ್ಮವ್ರು ಬಿಟ್ರೆ, ಸಂಬಂಧಿಕರು ಬಿಟ್ರೆ ಇನ್ಯಾರು ಇಲ್ಲ ಅಂತ ನನಗೆ ಗೊತ್ತಾಯ್ತು. ಅಲ್ಲ ನಮ್ಮಮ್ಮ ಹೋಟ್ಲು ಮಾಡಿ ಚೆನ್ನಾಗಿರೋದಕ್ಕೆ ಎಷ್ಟು ಹೊಟ್ಟೆ ಉರ್ಕೊಂಡು ನೀವು ನಮ್ಮಮ್ಮಗೆ ಕೇಳಿ ಬಯಸ್ತಾ ಇದ್ದೀರಲ್ಲ. ಸಂಬಂಧಿಕರು ಅಂತಾರ ನಿಮ್ಮನ್ನು ಯಾರಾದ್ರೂ ಎಂಥ ಹೊರಗಿನವ್ರು ಬಿಡು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಹೊರತು ಹೊರಗಿನ ಜನನೇ ವಾಸಿ. ನಮ್ಮವ್ರಿಗಿನ್ನ ಹೊರಗಿನ ಜನ ವಾಸಿ ಅನ್ನೋದು ಇದಕ್ಕೆ ಮತ್ತೆ. ಸರಿ ಆಯ್ತು, ಹೇಳು ನಿನ್ಗೆ ಯಾವ ಸಂಬಂಧಿಕರು ಬೇಡ, ಯಾರು ಬೇಡ. ಒಟ್ಟುರ್ಕಮ್ಮ ಅಂತ ಜನ ನಿನ್ಗೆ ಯಾಕೆ ಬೇಕು? ನಿಮ್ಮ ಪಾಡಿಗೆ ನೀನಿರಮ್ಮ ಅಷ್ಟೇ. ಬಿಡು ಒಯ್ಬೇಡ ನೋಡು. ನಾನು ಈಗ ಬಿಡೋ ಏನಾನ ದೊಡ್ಡನು ನಮ್ಮ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ನೀನು ಇಲ್ಲೋಡು, ನೀನು ಹಿಂಗೆಲ್ಲ ಮಾಡಿಬಿಟ್ಟಿದ್ಯ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇವಾಗ ಏನು ಕೈ ನಡೆಯಲ್ಲ. ಇವಾಗ ಬಿಡು, ಹೆಂಗಿದ್ದವಳು ಇವಳು ಹೆಂಗಾದ್ಲು ಅಂತೇಳಿ. ಇಷ್ಟು ದಿವಸ ಯಾವನೋ ನನ್ನ ಹತ್ರ ಬರ್ತಿರ್ಲಿಲ್ಲ, ದುಡ್ಡು ಐತೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಅಂತ. ಯಾವಾಗ ಒಂದಿಷ್ಟು ಹಿಂಗೆ ಆಯ್ತಾ, ಅದಕ್ಕೆ ನನ್ನ ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ, ಇಷ್ಟು ಇದನ್ನು ಮಾಡ್ತಾ ಇದ್ದೀರಾ. ಯಾವಾಗ ಹಿಂಗೆ ಆಯ್ತಲ್ಲ ಅದಕ್ಕೆ ನೋಡೋಣ ಇದು ಎಷ್ಟೇನು ಇರುತ್ತೆ ಅಂತ. ಇಷ್ಟು ದಿವಸ ಎಲ್ಲ ಹೆದರಿಕೆ ಮನೆ ಅವ್ಳು ದುಡ್ಡು ಐತೆ ಏನು ಬೇಕಾದ್ರೂ ಮಾಡ್ತಾಳ ಅಂತ. ಇವಾಗ ಒಂದಿಷ್ಟು ಕೈ ನಡೆಯಲ್ಲ, ಹಿಂಗೆಲ್ಲ ಗೌರ್ಮೆಂಟ್ನವರೆಲ್ಲ ಹಿಂಗೆ ತಗೊಂಡ್ರು ಎಂಬ ಸುದ್ದಿ ಗೊತ್ತಾಗಿದ ತಕ್ಷಣ ಬಿಡಿಯವಳ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಮಾಡ್ತಾ ಇದ್ದೀರಾ. ಇರಲಿ, 2 ದಿನ ಎಂಥರ್ಗೂ ಪರಿಸ್ಥಿತಿ ಎಂಬುದು ಮುಗ್ರಿಸುತ್ತೆ. ಕತ್ಲೆ 2 ದಿನ ಬೆಳಕ 2 ದಿನ ನೋಡೋಣ. ಎಲ್ಲ ಗಂಡಸ್ರ ಹತ್ರ ಬಂದು ಈ ರೀತಿ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರ್ದೋಗ್ತೈತೆ ನೋಡ್ರಿ. ತಡ್ಕಮಕ್ಕೆ ಆಗ್ತಾ ಇಲ್ಲ. ತಾಯಿ ಮಗಳಿಗೆ ಇಬ್ಬರೊಳಗೂ ನೋಡ್ಕೊಂಬಂದ್ಬಿಟ್ಟವ್ರೆ ಹೋಟ್ಲ. ತಡ್ಕಮಕ್ಕೆ ಆಗ್ತಾ ಇಲ್ಲ. ನಮ್ಮ ಚಿಕ್ಕಪ್ಪ ದುಡ್ಡು ಇರೋದಕ್ಕೆಲ್ಲ ಒಪ್ಪಂದ ಕೊಟ್ಬಿಟ್ಟು ಬೇಗ ಮಾಡಿಸ್ತಾ ಐತೆ. ಎಲ್ಲ ಚೆನ್ನಾಗಿ ಆಗ್ತಾೈತೆ. ಇವಾಗ ಹೆಂಗೋ ಆತ ಚೆನ್ನಾಗಿ ಆಗ್ತಾರಲ್ಲ ಅಂತೇಳಿ ಹೊಟ್ಟೆ ಉರಿ ಬಂದುಬಿಟ್ಟೈತೆ. ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ. ತಾಯಿ ಮಗಳಿಗೆ ಇಬ್ಬರೊಳಗೂ ಮಾತಾಡೇ ಬಿಟ್ರು ಬಂದು. ಗಂಡಸ್ರ ಹತ್ರ ಗಂಡಸ್ತನದ ವಿಷಯ ಮಾತಾಡಿದ್ರೆ ಯಾಕೆ ಗಂಡಸ್ತಾನೆ ಸುಮ್ಕಿರ್ತಾನೆ ಹೇಳಿ?
ಯಾರು ಸುಮ್ಕಿರಲ್ಲ. ಅದಕ್ಕೆ ನಮ್ಮ ಚಿಕ್ಕಪ್ಪ ಕೈ ಮಾಡೇ ಬಿಡ್ತು. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.